ಪ್ರಶಸ್ತಿ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಆರೋಪ, ಕಲಾವಿದರ ಆಕ್ರೋಶ. ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಲಾವಿದರಿಗೆ ಪ್ರಶಸ್ತಿ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಿರುವ ಆರೋಪ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡ ಯುವ ಜನೋತ್ಸವ ಕಾರ್ಯಕ್ರಮ. ಜಾನಪದ ಗೀತೆ ಕಲಾ ತಂಡದ ಪ್ರಶಸ್ತಿ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ಮೈಸೂರು ಜಾನಪದ ಗೀತೆ ತಂಡ ಬದಲು ನಿಯಮ ಉಲ್ಲಂಘನೆ ಮಾಡಿದ ಮಂಡ್ಯ ಜಿಲ್ಲೆಯ ಜಾನಪದ ಗೀತೆ ಕಲಾ ತಂಡಕ್ಕೆ ಪ್ರಶಸ್ತಿ ನೀಡಿರುವ ಆರೋಪ. ಜಾನಪದ ಗೀತೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪ್ರಶಸ್ತಿ ನೀಡುವಲ್ಲಿ ನಿಯಮ ಉಲ್ಲಂಘನೆ ಆರೋಪ. ತೀರ್ಪುಗಾರರ ವಿರುದ್ಧ ಕೂಡ ಕಲಾವಿದರ ಆಕ್ರೋಶ. ಪ್ರಶಸ್ತಿ ವಿತರಣೆ ವೇಳೆ ಗೊಂದಲ. ಮೈಸೂರು ಜಾನಪದ ಕಲಾವಿದ ತೇಜ ನಾಯಕ ಆಕ್ರೋಶ. ಪ್ರಶಸ್ತಿ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಆರೋಪದ ವಿಚಾರವಾಗಿ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಕೂಡ ಮಾಹಿತಿಯೊಂದನ್ನು ನೀಡಿದ್ದಾರೆ. ಪ್ರಶಸ್ತಿ ವಿತರಣೆಯಲ್ಲಿ ಆಕ್ಷೇಪಣೆ ಕೊಟ್ಟಿದ್ದಾರೆ. ಇನ್ನು ಜಾನಪದ ಗೀತೆ ಬಗ್ಗೆ ಆಕ್ಷೇಪಣೆ ಬಂದಿದೆ. ಈ ಬಗ್ಗೆ ಅಧಿಕಾರಿಗಳು ತಂಡ ರಚನೆ ಮಾಡಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಡಿಸಿ ಹರ್ಷಲ್ ಬೋಯರ್ ಹೇಳಿದ್ದಾರೆ. ಪದವಿ ಕಾಲೇಜಿನ ಸಮೀಪ ಬಿಸಿಎಂ ಹಾಸ್ಟೆಲ್ ಅಲ್ಲಿ ವಸತಿ ವ್ಯವಸ್ಥೆ ಇರುತ್ತೆ. ಯಾರಾದ್ರೂ ಉಳಿಯೋರಿದ್ರೆ ಅವರಿಗೆ ಪದವಿ ಕಾಲೇಜಿನ